ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಡುವೆ ಇದೀಗ ಸಿಎಂ ಹೊಸ ಗೇಮ್ ಆರಂಭಿಸಿದ್ದಾರೆ. ಈ ವಾರಾಂತ್ಯದಲ್ಲಿ ದೆಹಲಿ ಯಾತ್ರೆ ನಡೆಸಲಿರುವ ಟಗರು ವರಿಷ್ಠರ ಮುಂದೆ ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಡ ಹೇರಲಿದ್ದಾರೆ. ಸಂಪುಟ ಸರ್ಜರಿ ಆದರೆ ಯಾರಿಗೆ ಸಂಕಷ್ಟ, ಯಾರಿಗೆ ಲಕ್ ಅನ್ನುವಂಥ ಪ್ರಶ್ನೆ. ಅದರ ಒಂದು ವರದಿ ನಿಮ್ಮ ಮುಂದೆ. ವಾರಾಂತ್ಯದಲ್ಲಿ ಸಿಎಂ ಮತ್ತೆ ದೆಹಲಿ ಟೂರ್. ಸಂಪುಟ ಸರ್ಜರಿ ಆದರೆ ಯಾರಿಗೆ ಸಂಕಷ್ಟ, ಯಾರಿಗೆ ಲಕ್. ನಾಯಕತ್ವ ಬದಲಾವಣೆ ಮಾತಿನ ನಡುವೆ ಇದೀಗ ಸಿಎಂ ಹೊಸ ಗೇಮ್ ಆರಂಭಿಸಿದ್ದಾರೆ. ಈ ವಾರಾಂತ್ಯದಲ್ಲಿ ಡೆಲ್ಲಿ ಯಾತ್ರೆ ನಡೆಸಲಿರುವ ಟಗರು ವರಿಷ್ಠರ ಮುಂದೆ ತನ್ನ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಪ್ರಸ್ತಾಪ ಮುಂದಿಡಲಿದ್ದಾರೆ. ಈ ಮೂಲಕ ನಾಯಕತ್ವ ಬದಲಾವಣೆಯ ಬಗ್ಗೆ ಒಂದು ಕ್ಲಾರಿಟಿ ಹಾಗೂ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ನೀಡಲು ಸಿಎಂ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಈ ಬಾರಿಯ ದೆಹಲಿ ಭೇಟಿಯ ಅಸಲಿ ಉದ್ದೇಶ ಕೆಲವು ಸಚಿವರನ್ನ ಕೈಬಿಡುವುದಾಗಿದೆ. ಸಚಿವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕಾರ್ಡ್ ಹಿಡಿದು ದೆಹಲಿಗೆ ಹೊರಟಿರುವ ಸಿದ್ದರಾಮಯ್ಯ ಕೆಲವು ಸಚಿವರ ಕೆಲಸದ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್ ನೀಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಮೂಲಕ ಮುಂಬರುವ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆಕ್ರಮಣಕಾರಿ ಶೈಲಿಯ ಯುವ ನಾಯಕರಿಗೆ ಮಂತ್ರಿ ಪಟ್ಟ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಹಿಂದ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳಲು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸ್ಥಾನಗಳ ಮರುಹಂಚಿಕೆ ಮಾಡಲು ತಂತ್ರ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಹುಲ್ ಎದುರು ಸಿದ್ದು ಡಿಕೆ ನಡುವಿನ ಹಗ್ಗ ಜಗ್ಗಾಟ ಸಾಧ್ಯತೆ. ಇನ್ನು ನಾಯಕತ್ವ ವಿಚಾರವಾಗಿ ಈ ಬಾರಿ ಒಂದು ಕ್ಲಾರಿಟಿ ಪಡೆಯಲು ಸಿಎಂ ಡಿಸಿಎಂ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಎದುರು ಇಬ್ಬರು ನಾಯಕರು ತಮ್ಮ ತಮ್ಮ ವಾದಗಳನ್ನು ಮಂಡಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಉಪಚುನಾವಣೆಯಲ್ಲಿ ಅಹಿಂದ ಶಕ್ತಿ ಸಾಬೀತಾಗಿದೆ, ಸರ್ಕಾರ ಸುಭದ್ರವಾಗಿದೆ, ಸಂಪುಟ ಪುನಾರಚನೆಗೆ ಅವಕಾಶ ನೀಡಿ ಆಡಳಿತ ಚುರುಕುಗೊಳಿಸೋಣ ಅಂತ ಕೇಳುವ ಸಾಧ್ಯತೆ ಜಾಸ್ತಿ. ಇನ್ನು ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದವರಿಗೆ ಮತ್ತು ನನ್ನ ಬೆಂಬಲಿಗರಿಗೆ ಸೂಕ್ತ ಸ್ಥಾನಮಾನ ಸಿಗಬೇಕು, ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಸ್ಪಷ್ಟನೆ ಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಕೈ ಹೈಕಮಾಂಡ್ ಮುಂದಿರುವ ಡಬಲ್ ಸವಾಲ್. ಇತ್ತ ಪಂಚರಾಜ್ಯಗಳ ಫಲಿತಾಂಶ ಕಾಂಗ್ರೆಸ್ಗೆ ಅತೃಪ್ತಿ ತಂದಿದೆ. ಇಂತಹ ಸಮಯದಲ್ಲಿ ಕರ್ನಾಟಕದಂತಹ ದೊಡ್ಡ ರಾಜ್ಯದಲ್ಲಿ ಲೀಡರ್ಶಿಪ್ ಚೇಂಜ್ ಅಥವಾ ಸಂಪುಟ ಪುನಾರಚನೆ ಮಾಡಿ ಗೊಂದಲ ಸೃಷ್ಟಿಸಿಕೊಳ್ಳಲು ಹೈಕಮಾಂಡ್ ಒಪ್ಪತ್ತಾ ಅನ್ನೋದೇ ಇದೀಗ ಪ್ರಶ್ನೆ. ಯಾಕೆಂದ್ರೆ ಕೆಲ ಸಚಿವರನ್ನ ಕೈ ಬಿಟ್ರೆ ಅವರು ಬಂಡಾಯ ಏಳುವ ಸಾಧ್ಯತೆ ಇದೆ. ಹೀಗಾಗಿಯೇ ಸಿದ್ದು ಮತ್ತು ಡಿಕೆ ನಡುವೆ ಕದನ ವಿರಾಮ ಘೋಷಿಸುವಂತೆ ರಾಹುಲ್ ಗಾಂಧಿ ಸೂಚಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟು ವಾರಾಂತ್ಯದ ದೆಹಲಿ ಭೇಟಿ ಕೇವಲ ಸಂಪುಟ ವಿಸ್ತರಣೆಗೆ ಸೀಮಿತ ಆಗತ್ತಾ ಅಥವಾ ಕರ್ನಾಟಕ ರಾಜಕಾರಣದ ನಾಯಕತ್ವ ಬದಲಾವಣೆಯ ಮಹತ್ವದ ತಿರುವಿಗೆ ನಾಂದಿ ಹಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದರ ನಡುವೆ ರಾಜ್ಯ ಸಚಿವ ಸಂಪುಟದ ಸದಸ್ಯರಿಗೆ ಈ ವಾರಾಂತ್ಯ ಹಾರ್ಟ್ ಬೀಟ್ ಜಾಸ್ತಿ ಆಗೋದಂತೂ ಖಚಿತ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.